ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಿಗ್ಗೆ ಎದ್ದು ರೆಡಿಯಾಗಿ ಈಗ ನಾವು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ಬೇಕು. ನಾನು ನನ್ನ ಮಕ್ಕಳು ಆಫೀಸಲ್ಲಿ ಕೆಲಸ ಇದೆ. ಇವತ್ತು ಸಂಡೇ, ಬಟ್ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ, ಮತ್ತೆ ಹೋಗ್ಬೇಕಾಗುತ್ತೆ ಆಫೀಸ್ಗೆ. ಮತ್ತೆ ಆಫೀಸಲ್ಲಿ ಸಿಗ್ತೀನಿ. ನನ್ನ ಪ್ರತಿ ಪ್ರಯತ್ನ ನಿಮ್ಮ ಸಹಕಾರಕ್ಕಾಗಿ, ನನ್ನ ಪ್ರತಿ ವಿಡಿಯೋ ನಿಮ್ಮ ಮನೋರಂಜನೆಗಾಗಿನೇ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. हमने इधर आया था कि म्यूजिक क्लास के लिए, तो हमारा बच्चा कुछ खाने के लिए आया था. शॉप में आके वेज पफ्स लिया. हाँ ಕಮ್ ಗಾಯ್ಸ್, ಈಗ ತಾನೇ ನಾವು ಮ್ಯೂಸಿಕ್ ಕ್ಲಾಸ್ನ ಮುಗಿಸ್ಕೊಂಡು ಈಗ ಮನೆಗೆ ಬರ್ತಾ ಇದ್ವಿ. ಆನ್ ದ ವೇಲೆ ನೋಡಿದ್ರೆ ತುಂಬಾ ಕಸಗಳನ್ನ ಹಾಕಿರ್ತಾರೆ ಇಲ್ಲಿ ನೋಡಿ. ಈ ರೋಡಲ್ಲಿ ಇದು ಪ್ರೈವೇಟ್ ರೋಡ್. ಈ ರೋಡಲ್ಲಿ ಹಾಕ್ಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನಮ್ಮ ಜನಕ್ಕೆ. ಬನ್ನಿ, ಅದು ಹೆಂಗ್ ಹಾಕಿದ್ದಾರೆ ಏನು ಅಂತ ತೋರಿಸ್ತೀನಿ. ಇದನ್ನ ಗೌರ್ಮೆಂಟ್ ಕೂಡ ಕ್ಲಿಯರ್ ಮಾಡೋದಿಲ್ಲ. ಸೊ BBMP ಅವರು ಕ್ಲಿಯರ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಬಂತೀನಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಶಾಲೆ ಇದೆ. ಶಾಲೆಯ ಪಕ್ಕದಲ್ಲೇ ಕೂಡ ಗಲೀಜ್ ಆಗ್ತಾರಲ್ಲ, ಎಂತ ಜನ ನಮ್ಮ ಜನಗಳು. ಸೊ ಗಾಯ್ಸ್, ಈಗ ನಾನು ಐಟಮ್ಸ್ನ ತಗೊಂಡು ಆಫೀಸ್ಗೆ ಹೋಗೋದಕ್ಕೆ ಕ್ಯಾಬ್ನ ಬುಕ್ ಮಾಡಿಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನೋ ಇವೆಂಟ್ ಇತ್ತು, ಅದಕ್ಕೆ ಬಟರು ಬ್ರೆಡ್ ಎಲ್ಲ ಬೇಕಾಗಿತ್ತು, ತಗೊಂಡಿದ್ದೀನಿ ಈಗ. ಸೊ ಗಾಯ್ಸ್, ಇವಾಗ ನಾನು ಕ್ಯಾಬ್ನ ಬುಕ್ ಮಾಡಿದ್ದೆ. ಫಸ್ಟ್ ಟೈಮ್ ಸ್ವಲ್ಪ ಬೇಗ ಕ್ಯಾಬ್ ಸಿಕ್ತು. ಸೊ ಈಗ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಣ್ಣವರು ಬೇಗ ಬಂದರು, ಪಿಕಪ್ ಮಾಡಿದ್ರು ನಮ್ಮನ್ನ. ನಿಮ್ಮ ಹೆಸರೇನಣ್ಣ? ಸರ್, ಗೋವಿಂದ್ ಅಂತ ನನ್ನ ಹೆಸರು. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಆಯ್ತಾ ಊಟ? ಏನು ಸಮಾಚಾರ? ಸೊ ಗಾಯ್ಸ್, ಈಗ ತಾನೇ ಕ್ಯಾಬಿಂದ ಡ್ರಾಪ್ ಆಯ್ತು. ಸೊ ಐಟಮ್ಸ್ ತಗೊಂಡು ಆಫೀಸ್ ರೀಚ್ ಆಗಿದ್ದೀನಿ. ರೋಡಲ್ಲಿ ನೋಡಿದೆ ಕಸ ಸಿಕ್ಕಾಪಟ್ಟೆ ಎಲ್ಲಂದ್ರೆಲ್ಲ ಹಾಕಿದ್ರು. ಇವತ್ತು ಒಂದು ಖುಷಿ ವಿಷಯ ಏನು ಅಂತಂದ್ರೆ, ಟೆಂಪಲ್ ಮುಂದಗಡೆ ಹಾಕಿದ ಕಸನ ಎಲ್ಲರೂ ತೆಗ್ದಿದ್ದಾರೆ. ಸೊ ಇದೇ ರೀತಿ ಎಲ್ಲಿ ಕಸನ ಬೆಂಗಳೂರಲ್ಲಿ ಎಲ್ಲಾದರೂ ಹಾಕಿದ್ರು ಪ್ಲೀಸ್ ದಯವಿಟ್ಟು BBMP ಅವರು ರಿಮೂವ್ ಮಾಡಿಸಿ, ಅಥವಾ ಯಾರೆಲ್ಲ ಕಸ ಹಾಕ್ತಾ ಇದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನ ಕಸದ ಮುಕ್ತ ಪ್ರದೇಶ. ಸೊ ಎಲ್ಲರಲ್ಲೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಒಂದು. ಸೊ ಇದು ಈ ಮೂಲಕ ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಗಾಯ್ಸ್, 4 ಬಟರು 3 ಬ್ರೆಡ್ ತೊಗೊಂಡು ಬಂದಿದ್ದೀವಿ. ಇವಾಗ ಇದರಲ್ಲಿ ಸ್ಯಾಂಡ್ವಿಚ್ ಮಾಡ್ತಾರೆ ನಮ್ಮ ಶೆಫು. ಸೊ ಇದನ್ನ ಸರ್ವ್ ಮಾಡಬೇಕು ಇವೆಂಟಲ್ಲಿ. ಗಾಯ್ಸ್, ಈಗ ತಾನೇ ಆಫೀಸಿಂದ ಬಂದೆ. ನೋಡಿ, ಮನೆ ಹತ್ರ ಅಜ್ಜಿ ಗಣೇಶನ ಗೊಂಬೆಗಳನ್ನ ಮಾಡ್ತಾ ಇದ್ರು. ನಿಮಗೂ ಕೂಡ ಗಣೇಶನ ಗೊಂಬೆಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ, ಕಮ್ಮಿ ಬೆಲೆಗೆ ಸಿಗುತ್ತೆ ಗಣೇಶನ ಹಬ್ಬಕ್ಕೆ. ಪರವಾಗಿಲ್ಲ ಗಾಯ್ಸ್, ನೋಡಿ ಮೊನ್ನೆ ಮಾಡಿದ ವಿಡಿಯೋದಕ್ಕಿಂತ ಇವತ್ತಿನ ವಿಡಿಯೋನಲ್ಲಿ ಸಿಕ್ಕಾಪಟ್ಟೆ ಪ್ರೋಗ್ರೆಸ್ಸಿವ್ ಆಗ್ತಾಯಿದೆ ವರ್ಕು ಉಡಿ ರೈಲ್ವೆ ಸ್ಟೇಷನ್ದು. ಸೊ ಗೌರ್ಮೆಂಟ್ಗೆ ಥ್ಯಾಂಕ್ಸು. ಸ್ವಲ್ಪ ಇನ್ನೂ ಬೇಗ ರೆಡಿ ಮಾಡಿದ್ರೆ, ಟ್ರ್ಯಾಕ್ ಹಾಕಿಬಿಟ್ರೆ, ಈ ಟ್ರ್ಯಾಕ್ ಹಾಕಿದ್ರೆ ನಮ್ಮ ಕುಪ್ಪಂ ಹಾಗೂ KGF ಜಿಲ್ಲೆಯ ಜನರಿಗೆ ತುಂಬ ಈಸಿ ಆಗುತ್ತೆ. ಸೊ ಇವಾಗ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾವ್ರೆ ಪಾಪ. ಸೊ ಬೇಗ ಗೌರ್ಮೆಂಟು ಈ ವರ್ಕ್ನ ಫಿನಿಷ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರ ಅನಿಸಿಕೆ. ಗಾಯ್ಸ್ ನೋಡಿ, ಆ ಕಡೆ ಪ್ಲಾಟ್ಫಾರ್ಮು ಆಲ್ಮೋಸ್ಟು 70% ವರ್ಕ್ ಆಗಿದೆ. ಈ ರೂಪ್ ಟಾಪ್ಸು ಮತ್ತು ಆ ಮೆಟ್ಲ್ಗಳನ್ನ ರೆಡಿ ಮಾಡಿದ್ರೆ ಟೇರ್ ಕೇಸ್ನ ಬೇಗ ರೆಡಿ ಆಗುತ್ತೆ. ಸೊ ಒಳ್ಳೆ ಪ್ರೋಗ್ರೆಸಿವಲ್ಲಿ. ಸೊ ಗಾಯ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಯೋರ್ TJ.